ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂ ಚ ಮಂಗಳಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಃ ಪಿತಾ. ಈ ಶ್ಲೋಕನ ನೋಡೋಣ. ಪವಿತ್ರಾಣಾಂ ಅಂದ್ರೆ ಪವಿತ್ರವಾದವುಗಳಲ್ಲಿ, ಪವಿತ್ರಂ ಅತ್ಯಂತ ಪವಿತ್ರನು, ಯಹ ಯಾರು, ಪವಿತ್ರಾಣಾಂ ಪವಿತ್ರಂ ಯೋ ಅಂದ್ರೆ ಪವಿತ್ರವಾದವುಗಳಲ್ಲಿ ಅತ್ಯಂತ ಪವಿತ್ರನು ಯಾರು, ಮಂಗಳಾನಾಂ ಅಂದ್ರೆ ಮಂಗಳಕರವಾದವುಗಳಲ್ಲಿ, ಚ ಮತ್ತು ಮಂಗಳಂ ಅತ್ಯಂತ ಮಂಗಳಕರನು, ಮಂಗಳಾನಾಂ ಚ ಮಂಗಳಂ ಅಂದ್ರೆ ಮಂಗಳಕರವಾದ ಎಲ್ಲದರಲ್ಲಿಯೂ ಅತ್ಯಂತ ಮಂಗಳಕರನಾಗಿರುವವನು, ದೈವತಂ ದೇವ, ದೇವತಾಂ ಅಂದ್ರೆ ದೇವತೆಗಳ, ಚ ಅಂದ್ರೆ ಮತ್ತು, ದೈವತಂ ದೇವತಾನಾಂಚ ಅಂದ್ರೆ ದೇವತೆಗಳ ದೇವನಾಗಿರುವವನು, ಭೂತಾನಾಂ ಅಂದ್ರೆ ಎಲ್ಲಾ ಜೀವಿಗಳು, ಯಹ್ ಅಂದ್ರೆ ಯಾರು, ಅವ್ಯಯ ಅಂದ್ರೆ ಶಾಶ್ವತವಾಗಿರುವುದು ಅಥವಾ ನಾಶವಿಲ್ಲದ, ಪಿತಾ ಅಂದ್ರೆ ತಂದೆ, ಭೂತಾನಾಂ ಯೋ ವ್ಯಯಃ ಪಿತಾ ಅಂದ್ರೆ ಎಲ್ಲಾ ಜೀವಿಗಳಿಗೂ ಶಾಶ್ವತವಾಗಿ ತಂದೆ ಸ್ವರೂಪನಾಗಿರುವವನು. ಸೊ ಇದನ್ನ ಜೊತೆಗೆ ಹೇಳೋದಾದ್ರೆ, ಪವಿತ್ರವಾದವುಗಳಲ್ಲಿ ಅತ್ಯಂತ ಪವಿತ್ರನು, ಮಂಗಳಕರವಾದ ಎಲ್ಲದರಲ್ಲಿಯೂ ಅತ್ಯಂತ ಮಂಗಳಕರನಾಗಿರುವವನು, ದೇವತೆಗಳ ದೇವನಾಗಿರುವವನು, ಎಲ್ಲಾ ಜೀವಿಗಳಿಗೂ ಶಾಶ್ವತವಾಗಿ ತಂದೆಯ ಸ್ವರೂಪದಲ್ಲಿ ಇರುವವನು ಯಾರು ಅಂದ್ರೆ ನಮ್ಮ ಭಗವಂತ. ಇದು ಯಾಕೆ ಹೇಳ್ತಾರೆ ಭೀಷ್ಮಾಚಾರ್ಯರು ಅಂದ್ರೆ, ಯುಧಿಷ್ಠಿರರು ಮೊದ್ಲಿಗೆ ಕೇಳ್ತಾರಲ್ಲ, ಕಿಂ ಏಕಂ ದೈವತಂ ಲೋಕೆ ಅಂತ, ಅಂದ್ರೆ ಈ ಲೋಕದ ಏಕೈಕ ದೇವರು ಯಾರು ಅಂತ ಕೇಳೋದಕ್ಕೆ ಈ ಒಂದು ಶ್ಲೋಕನ ಉತ್ತರವಾಗಿ ಹೇಳ್ತಾರೆ. ಶ್ಲೋಕನ ಇನ್ನೊಮ್ಮೆ ನೋಡೋಣ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಾಂ ಚ ಮಂಗಳಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಃ ಪಿತಾ.